ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ರಾತ್ರಿ ಉದ್ವಿಗ್ನ ಪರಿಸ್ಥಿತಿಯೇ ನಿರ್ಮಾಣವಾಗಿತ್ತು. ಕಾರಣ ಆದಿಲ್ ಎಂಬಂತಹ ಯುವಕ ಲಾಕಪ್ ಡೆತ್ ಆಗಿದ್ದಾನೆ ಅಂತ ಆತನ ಕುಟುಂಬಸ್ಥರು ಅಥವಾ ಆತನ ಸ್ನೇಹಿತರು ಸಂಬಂಧಿಕರೆಲ್ಲರೂ ಕೂಡ ಬಂದು ಸ್ಟೇಷನ್ ಮುಂಭಾಗ ಯಾವ ರೀತಿ ಅವಾಂತರಗಳನ್ನು ಮಾಡಿದ್ರು ಅಂತ ನೋಡಿದ್ರು. ಬಟ್ ಈಗ ಪರಿಸ್ಥಿತಿ ಹೇಗಾಗಿದೆ ಅಲ್ಲಿ ಅಂದ್ರೆ ಪೊಲೀಸರ ರಕ್ಷಣೆಗೆ ಮತ್ತೆ ಪೊಲೀಸರೇ ಬರುವಂತಾಗಿದೆ. ಹಾಗಾದ್ರೆ ಏನಾಯ್ತು ಆ ಬೆಳವಣಿಗೆ, ಆ ಪ್ರಕರಣದಲ್ಲಿ ನೋಡ್ತಾ ಹೋಗೋಣ. ಚನ್ನಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ, ಸಿಸಿಟಿವಿ ಮೊಬೈಲ್ ವಿಡಿಯೋ ಆಧರಿಸಿ ಆರೋಪಿಗಳಿಗೆ ಬಲೆ. ಈವರೆಗೂ 11 ಆರೋಪಿಗಳು ಪೊಲೀಸರ ವಶಕ್ಕೆ. ನಿಜಕ್ಕೂ ಮೊನ್ನೆ ರಾತ್ರಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆಯ ಮುಂಭಾಗ ರಣರಂಗ ಸೃಷ್ಟಿಯಾಗಿತ್ತು. ಚನ್ನಗಿರಿ ಪಟ್ಟಣದ ಟಿಪ್ಪು ನಗರದಲ್ಲಿ ಮಟ್ಕಾ ದಂಧೆ ನಡೆಸ್ತಾ ಇದ್ದಂತಹ ಆದಿಲ್ ನನ್ನ ಪೊಲೀಸರು ವಶಕ್ಕೆ ಪಡೆದು ಠಾಣೆಯಲ್ಲಿ ವಿಚಾರಣೆ ನಡೆಸುತ್ತಿದ್ರು. ಅದೇ ಸಂದರ್ಭದಲ್ಲಿ ಆದಿಲ್ ಲೋ ಬಿಪಿಯಿಂದ ಕುಸಿದು ಬಿದ್ದಿದ್ದಾನೆ. ಕೂಡಲೇ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಆದಿಲ್ ಸಾವನ್ನಪ್ಪಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಆದಿಲ್ ಕುಟುಂಬಸ್ಥರು ಮೃತದೇಹವನ್ನ ಪೊಲೀಸ್ ಠಾಣೆಯ ಮುಂದಿಟ್ಟು ಪ್ರೊಟೆಸ್ಟ್ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಆದಿಲ್ ಕುಟುಂಬಸ್ಥರು ಪೊಲೀಸ್ ಠಾಣೆಯಲ್ಲಿದ್ದ ಸಿಸಿಟಿವಿ ಪರಿಶೀಲನೆ ಮಾಡುವಾಗ ಕೆಲ ಕಿಡಿಗೇಡಿಗಳ ಗುಂಪು ಏಕಾಏಕಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿತು. ಅಲ್ಲದೆ ಠಾಣೆಯ ಮುಂಭಾಗ ಇರುವಂತಹ ವಾಹನಗಳು, ಗಿಡ, ಕಿಟಕಿ, ಗಾಜುಗಳನ್ನ ಧ್ವಂಸ ಮಾಡಿದ್ರು. ಏಕಾಏಕಿ ನಡೆಸಿದ ಕಲ್ಲು ತೂರಾಟದ ವೇಳೆ 11 ಜನ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಹೊರಗಿನಿಂದ ಬಂದಂತಹ ಗುಂಪು ಕಲ್ಲು ತೂರಾಟ ನಡೆಸಿದೆ. ಅವರನ್ನ ಮೊಬೈಲ್ ವಿಡಿಯೋ, ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಕಿಡಿಗೇಡಿಗಳನ್ನ ಗುರುತಿಸಲಾಗಿದೆ. ಪ್ರಕರಣ ಆದ್ಮೇಲೆ ಅವರ ತಂದೆ ತಾಯಿಯವರಿಗೆ ನಾವು ಇದು ಏನಾಗಿದೆ, ನಮ್ಮ ಠಾಣೆಯಲ್ಲಿ ಏನಾಯ್ತು ಅಂತ ಹೇಳಿ ಸಿಸಿಟಿವಿ ಫುಟೇಜಸ್ ಕೂಡ ಇತ್ತು. ಅವರಿಗೆ ಅದನ್ನೆಲ್ಲವನ್ನು ಕೂಡ ತೋರಿಸಿದ್ದೇವೆ. ಅದಾದ್ಮೇಲೆ ಅವರು ಕನ್ವಿನ್ಸ್ ಕೂಡ ಆಗಿರ್ತಾರೆ. ಬಟ್ ಸಡನ್ ಆಗಿ ಅಲ್ಲಿದ್ದಂತಹ ಇನ್ನೊಂದು ಗುಂಪು ಪ್ರಚೋದನೆಗೊಂಡು ಈ ತರ ಸಡನ್ ಆಗಿ ಮಾಡಿದ್ದಾರೆ. ಬಟ್ ಆ ಗ್ರೂಪ್ ಯಾರು ಬಂದಿದ್ರು ಏನು ಅಂತ ಹೇಳಿ ಅವರನ್ನ ಪತ್ತೆ ಹಚ್ಚಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಾನೂ ಕೂಡ ಹೇಳಿ ಈಗಾಗಲೇ ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಈಗಾಗಲೇ ನಾವು ಆಗಿರುವಂತಹ 4 ಪ್ರಕರಣಗಳ ಅಡಿಯಲ್ಲಿ ತನಿಖೆ ಮಾಡಿ ಏನಂತ ಹೇಳಿ ನಾವು ಕ್ರಮವನ್ನ ಕೈಗೊಳ್ತೇವೆ. ನಮ್ಮಲ್ಲಿ ಒಂದು 11 ಜನಕ್ಕೆ, 2 ಅಧಿಕಾರಿಗಳಿಗೆ ಮತ್ತೆ 9 ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನು ಆದಿಲ್ನ ಅಂತ್ಯ ಸಂಸ್ಕಾರದ ಬಳಿಕ ಪೊಲೀಸರು ಕಿಡಿಗೇಡಿಗಳ ಹೆಡೆಮುರಿ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ವಿಡಿಯೋ ಪರಿಶೀಲನೆಯ ವೇಳೆ 40ಕ್ಕೂ ಹೆಚ್ಚು ಕಿಡಿಗೇಡಿಗಳನ್ನ ಈಗಾಗಲೇ ಫೈಂಡ್ ಔಟ್ ಮಾಡಿದ್ದು ಪ್ರಮುಖ 10 ಜನ ಕಿಡಿಗೇಡಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡಿದ ಕಿಡಿಗೇಡಿಗಳ ಹೆಡೆಮುರಿ ಕಟ್ಟುತ್ತಾ ಇದ್ದು ಇನ್ನೂ ಸಾಕಷ್ಟು ಜನ ಕಿಡಿಗೇಡಿಗಳನ್ನ ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ. ಪುನೀತ್ ಅಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.